ಕಾಮನ ಕೈ ಕಪ್ಪಿಲ್ಲು ಕಣ್ಣು ಅಂತ ಹೇಳಿದ್ರೆ ಮೀನ್ ಕಣ್ಣ ಕಾಲಿಗಾಗುದಲ್ಲ ಮತ್ಸ್ಯನೇತ್ರೆ ಕೆಂಡ ಸಂಪಿಗೆಯಂತೆ ನಾಸಿಕ ಮೂಗು ಹೊಯ್ ಅವಳು ರೂಪ ಪ್ರಾರಂಭ ಆಗುದೇ ಮೂಗಿನಿಂದ. ಹೌದಪ್ಪ, ಮೂಗಿಗೆ ಒಂದು ವಿಶೇಷತೆ ಉಂಟು ನೋಡಿ, ಆ ಕಡೆ ಈ ಕಡೆ ಎರಡು ಕಡೆಗೂ ಹಾಕೊಂಡಿದ್ದಾರೆ. ಹೌದಪ್ಪ, ಅಂದ್ರೆ ಸಿಟ್ಟೆತ್ತು ಉಂಟು ಇವಳಿಗೆ. ಹಳೆ ಬಿರಿದ ತುಟಿ, ಅಂತ ಕಂಠ, ಸ್ಮೂದಂತ ಸೊಂಟ. ನಮ್ಮಂತೂ ತಲೆ ಹಾಳಾಗ್ಲಿಕ್ಕೆ ಮತ್ತೊಂದು ಸ್ಥಳವು ಉಂಟು, ಆದ್ರೆ ಅದು ನಾವು ಅಪ್ರಸ್ತುತ. ಅಯ್ಯೋ, ಯಾವ್ದು ಬಿಟ್ರು ಕಣತೆ ಬಿಡ್ಬಾರ್ದು. ಹೌದಪ್ಪ, 4 ಜನರು ಕಣ್ಣಿಗೆ ಬೀಳುವಾಗ ಯಾವ ವ್ಯವಹಾರವೂ ಇರಬಾರ್ದು. ಎಲ್ಲ ಬಿಟ್ಟು ನಮಗೆಲ್ಲ ಆದರ್ಶ ಉಂಟು ಸ್ವಾಮಿ, ನಾವು ಬಿಟ್ಕೊಡುವವರೇ ಅಲ್ಲ. ಹೌದಪ್ಪ, ಇವಳನ್ನು ನೋಡ್ಬೇಕೆನ್ನುವಂತ ಉತ್ಸುಕತೆಯಲ್ಲಿ ಓಡಾಡಿ ಬಂದೆ. ಆಹಾ, ಕಂಡೆ, ಅನುಮಾನವೇ ಇಲ್ಲ. ಆ ಚಂದಿರ ಆಕಾಶವನ್ನ ಬಿಟ್ಟ, ಅದನ್ನ ಬಿಟ್ಟು ಬಂದು ಇವಳ ಮುಖಮಂಡಲದಲ್ಲಿ ಮನೆ ಮಾಡಿದ. ಅಂತದೊಂದು ವಿಶೇಷವುಳ್ಳಂತಹ ಕಾಂತಿ. ಚಂದ್ರನ ಕಾಂತಿ ಪೃಥ್ವಿಗೆ ಹೇಗೆ ತಂಪನ್ನು ನೀಡ್ತದೋ, ಇವಳ ಮುಖಾರವಿಂದ ಎನ್ನುವುದು ನನ್ನ ಮನಸ್ಸಿಗೆ ಅಷ್ಟೇ ತಂಪನ್ನು ನೀಡಿದೆ. ಮೊದ್ಲು ಹೇಗಿದ್ಲು, ಬತ್ತಿ ಬತ್ತಿ ಊದು ಬತ್ತಿ. ಈಗ ನೋಡಿ, ಕಡ್ಲೆ ಕೈ ತಪ್ಪು ನೀರಲ್ಲಿ ಬಿದ್ರೆ ಹೇಗಾಗ್ತದೆ ಹಾಗಾಗಿದ್ದಾರೆ. ಗುಂಡು ಗುಂಡ ಹುಯಿ ಹುಯ್ಡ ಗುಂಪಾಗಿ ಬೆಳೆದಿದ್ದಾಳೆ. ಅನುಮಾನ, ಬಿಸ್ಲಿಗೆ ಹೋಗಲೇ ಇಲ್ಲ ಇವಳು. ಅವಳ ಅಪ್ಪ ಅಂತೂ ಬಿಸ್ಲಿಗೆ ಹಾಕೇ ಇಲ್ಲ ಅವಳು. ಅವಳಪ್ಪ ಚರ್ಮ ಅಂತ ಹೇಳಿದ್ರೆ ಬಿಳಿ 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 ಹಾಲಿನಂತ ಚರ್ಮ. ಮತ್ತೆ ಅವಳು ಎಲ್ಲಿ ತಿರುಗಾಟ ಮಾಡಿದ್ರು ವ್ಯವಸ್ಥಿತವಾಗಿ ತಿರುಗಾಟ ಮಾಡ್ತಾಳೆ ಎನ್ನುವ ವಿಶ್ವಾಸ ನೋಡ್ರೆ ಗೊತ್ತಾಗ್ತದೆ. ಯಾವ ಕಾರಣಕ್ಕೂ ಎಲ್ಲೂ ಹಾನಿ ಮಾಡ್ಕೊಳ್ಳೋಳಲ್ಲ ಅವಳು. ಏನೇ ಇರಲಿ, ಹೌದಪ್ಪ, ಚಂದ ಅಂತ ಹೇಳಿದ್ರೆ ಮತ್ತೆ ಈ ಚಂದಕ್ಕೆ ಮತ್ತೊಂದು ಎಣೆ ಪ್ರಪಂಚದಲ್ಲಿ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯದ ಮಟ್ಟಿಗೆ ಇನ್ನೊಂದು 50 ವರ್ಷಕ್ಕೆ ಇವಳೇ ಚಂದ, ಅಷ್ಟು ಚಂದ. ಇರ್ಲಿ, ಬಂದ ನಾನು ನೇರವಾಗಿ ಹೋಗಿ ಅವಳನ್ನು ಮಾತಾಡಿಸುವುದಾ? ಆಗ್ಲಿಕ್ಕೆ ನಾನ್ಯಾರು? ಮಂತ್ರಿಯ ಮಗ. ಅಷ್ಟೊತ್ತಿಗೆ ನೆನ್ಪು ಪಡ್ಕೊಂಡಿದ್ರೆ ನಮ್ಗೆ ನೆನಪಾಗುದು. ಅದಕ್ಕಾಗಿ ಬಂದಿರುವಂತ ನಾನು ಇಲ್ಲಿ ಹೊರಗಡೆ ಬಂದಿದ್ದೇನೆ ಅಂತ ಒಳಗಿದ್ದಂತ ಅವಳಿಗೆ ಗೊತ್ತಾಗ್ಬೇಕಾ ಬೇಡವಾ? ಅದಕ್ಕಾಗಿ ಎಂತ ಕರೆಯುವುದಾ? ಬೇಡ, ಘನತೆ ನಾವು ಅದನ್ನ ಇಟ್ಕೊಂಡೇ ಬಂದಿದ್ದೆ. ಹೌದು, ಸನ್ನೆನ ಆಮೇಲೆ ಮೊದಲು ಕೆಮ್ಮು. ಈಗ ಅವಳ ಲಕ್ಷ್ಯ ನಮ್ಮತ್ತ ಸೆಳಿಬೇಕು ಅಂತಾದ್ರೆ ಈ ಕ್ಷಣಕ್ಕೆ ಇಲ್ಲಿವರೆಗೆ ನನ್ನ ಆರೋಗ್ಯ ಸರಿ ಇತ್ತು. ಈಗ ಸ್ವಲ್ಪ ಆರೋಗ್ಯದಲ್ಲಿ ಸ್ವಲ್ಪ ಬದಲಾವಣೆ. ಇದು ಒಂದ್ ಜಾತಿ ಹೊಟ್ಟು ಕೆಮ್ಮು. ಬರಬೇಕು ಅಂತ ಬರುವುದಲ್ಲ, ಅಂದ್ರೆ ಬರಿಸಿಕೊಳ್ಳುವುದು. ಅವಳ ಲಕ್ಷ್ಯ ಸೆಳೆಯೋದಕ್ಕೆ ಮಾತ್ರ ನಮ್ಗೆ ಆರೋಗ್ಯ ಸಿಗುವುದು. ನಾನು ನನ್ನ ಅಪ್ಪನಿಗೆ ಎಷ್ಟು ಬಾರಿ ಹೇಳಿದ್ದೇನೆ, ಅಪ್ಪಯ್ಯ ಈ ಆರೋಗ್ಯ ಸರಿ ಇಲ್ಲದವ್ರನ್ನು ಕೆಲ್ಸಕ್ಕೆ ಹಾಕೊಳ್ಬೇಡಿ ಅಂತ. ನೋಡಿದ್ರ ಅವ್ರು ಕೆಲಸ ಮಾಡುದಿಲ್ಲ, ಇದೇ ಕೆಮ್ಮುತ್ತಾ ಇರುವುದು, ಅಲ್ಲೇ ಉಗುಳುವುದು, ಹೇಸಿಗೆ ಅಂತ ಹೇಳಿ ಈ ವಯಸ್ಸಾದವ್ರು ಇದ್ರೆ ಈ ಸಮಸ್ಯೆ. ಇದು ನನ್ನ ಕೆಮ್ಮಾಗಿಲ್ಲ, ಅಜ್ಜನ ಕೆಮ್ಮಾಯ್ತು. ಇದು ಅಜ್ಜನ ಕೆಮ್ಮು ಆಗ್ಬಾರ್ದು, ಅಪ್ಪನ ಕೆಮ್ಮು ಆಗ್ಬಾರ್ದು. ನಮ್ಗೆಲ್ಲ ಆದರ್ಶ ಉಂಟು. 50 20 ಕೆಮ್ಮು ಉಂಟು ನೋಡಿ. ಅದೇ ಮಾಡಲ್ಲ. ನನ್ನ ಅರಮನೆಯ ಹೊರಗಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಬಾಲ ಸುಟ್ಟ ಬೆಕ್ಕಿನಾಗಿ ತಿರುಗುತ್ತಾ ಇದ್ದ. ಯಾರು ಅಂತ ನೋಡ್ಬೇಕಲ್ಲ, ಯಾರಿದ್ದು? ಓಹೋ ಹೋ, ಕಲಾದರ ಏನಲ್ಲಿ ನಿಂತಿದ್ದಿ?
ನಾನು ನನಗೆ ಗೊತ್ತೇ ಆಗಲಿಲ್ಲ. ನೀನು ಹೊರಗಡೆ ನಿಂತದ್ದು ನೀನು ಎಷ್ಟು ನಿಷ್ಠೆಯ ಹೊರಗಡೆ ನಿಲ್ಲುವ. ಹೌದೇ ನಮ್ಮ ಮೊದ್ಲಿಂದಾಗಿ ನಿಷ್ಠೆಗೆ ಮತ್ತೊಂದು ಹೆಸರೇ ನಾನು ಸತ್ತ ಹಾರಾಗಿ ಹೋಗ್ಲಿಕ್ಕೆ ನಿನಗೆ ಹೇಳಿದ್ದಲ್ಲ. ಬಂದ ಗೆಳೆಯನನ್ನು ಹೊರಗೆ ನಿಲ್ಲಿಸಿ ಮಾತನಾಡ್ತಾ ಇದ್ದಲ್ಲ. ಹೌದು, ನನ್ನ ಬುದ್ಧಿಗೆ ನಾನು ಬೈದುಕೊಂಡ ಹಾಗೆ ಹಾಗೆ ನೀ ನಿಂತು ನಡಿಬಾರ್ದು, ಹೀಗೆ